Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ರಾಜ್ಯ ಸರ್ಕಾರಕ್ಕೆ 1 ವರ್ಷ ಪೂರ್ಣಗೊಂಡಂತಹ ಹಿನ್ನೆಲೆಯಲ್ಲಿ ಈಗ ಎಲ್ಲಾ ಸಚಿವರಿಗೆ ಸಿಎಂ ಮತ್ತು ಡಿಸಿಎಂ ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ಸಂಸದ ಡಿಕೆ ಸುರೇಶ್ ಅವರ ನಿವಾಸದಲ್ಲಿ ಇವತ್ತು ರಾತ್ರಿ ಡಿನ್ನರ್ ಮೀಟ್ ಅನ್ನು ಆಯೋಜನೆ ಮಾಡಿದ್ದಾರೆ. ಎಲ್ಲ ಸಚಿವರಿಗೆ ಊಟಕ್ಕೆ ಅಂತ ಹೇಳಿ ಆಹ್ವಾನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ. ಡಿಸಿಎಂ ಡಿಕೆ ಶಿವಕುಮಾರ್ ಇವರು ಕೂಡ ಇಬ್ಬರೂ ಈಗ ಆಹ್ವಾನವನ್ನು ಕೊಟ್ಟಿರುವಂಥದ್ದು. ಇವತ್ತು ಡಿನ್ನರ್ ಮೀಟ್ ಇದೆ. ಇದೇ ವೇಳೆ ಪ್ರಸಕ್ತ ರಾಜಕೀಯ ಚರ್ಚೆ ನಡೆಯುವಂತಹ ಒಂದು ಸಾಧ್ಯತೆಗಳು ಕೂಡ ಇವೆ. ಪೆನ್ ಡ್ರೈವ್ ಕೇಸ್, ಲೋಕಸಭಾ ಚುನಾವಣೆಯ ವಿಷಯ ಎಲ್ಲವೂ ಕೂಡ ಚರ್ಚೆಗೆ ಬರುತ್ತೆ. ಸೊ ಹಾಗಾಗಿ ಮಹತ್ವ ಪಡ್ಕೊಂಡು Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಸಿಎಂ ಡಿಸಿಎಂ ಭೋಜನಕೂಟ. ರಾಜೀವ್ ಗಾಂಧಿ ಕೊಟ್ಟಂತ ಶಕ್ತಿ, ಸಚಿವರಿಗೆ ಸಿಎಂ ಮತ್ತು ಡಿಸಿಎಂ ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ಇವತ್ತು ನಡೆಯಲಿರುವಂತಹ ಈ ಒಂದು ಔತಣಕೂಟ ಸಾಕಷ್ಟು ವಿಶೇಷತೆಯಿಂದ ಕೂಡಿದೆ. ಯಾಕಂದರೆ ಇವತ್ತು ಬಹಳ ಮುಖ್ಯವಾದಂಥ ಒಂದು ಪಂದ್ಯ ಕೂಡ ಇದೆ. RCB RR ನಡುವೆ ನಡೆಯುವಂಥ ಒಂದು ಪಂದ್ಯ. ಮೊದಲೇ ಸಿಎಂ ಸಿದ್ದರಾಮಯ್ಯ ಅವರ ಆದಿಯಾಗಿ ಸಾಕಷ್ಟು ಜನ ಸಂಪುಟದಲ್ಲಿರುವಂಥವರೆಲ್ಲರೂ ಕೂಡ ಕ್ರಿಕೆಟ್ನ ಅಭಿಮಾನಿಗಳಾಗಿದ್ದಾರೆ. ಸೊ ಹಾಗಾಗಿ ಬಹುಶಃ ಒಂದೇ ಕಡೆ ಕುಳಿತು ಕ್ರಿಕೆಟ್ ಕೂಡ ವೀಕ್ಷಣೆ ಮಾಡಬಹುದು. ಜೊತೆಗೆ ಒಂದಷ್ಟು ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸುವಂಥ ಒಂದು ವಿಚಾರ, ಇದೆಲ್ಲವನ್ನೂ ಕೂಡ ಇಟ್ಕೊಂಡು ಇವತ್ತು ಸಿಎಂ ಮತ್ತು ಡಿಸಿಎಂ ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ. ಡಿನ್ನರ್ ಮೀಟ್ ಇದೆ ಇವತ್ತು ಡಿಕೆ ಸುರೇಶ್ ಅವರ ನಿವಾಸದಲ್ಲಿ ಇರುವಂಥ ಡಿನ್ನರ್ ಮೀಟ್. ನಾವು ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಪಡಿತೋಣ. ಪ್ರಸನ್ನ, ಇವತ್ತಿರುವಂತಹ ಈ ಡಿನ್ನರ್ ಮೀಟ್ನ ವಿಶೇಷತೆ ಏನು? ಅಂದ್ರೆ ಏನಕ್ಕೋಸ್ಕರ ಇಟ್ಸ್ ಜಸ್ಟ್ ಒಂದು ಔಪಚಾರಿಕವಾಗಿ ಕರೆದಿರುವಂಥದ್ದು? ಯಾಕಂದ್ರೆ 1 ವರ್ಷ ಪೂರೈಕೆ ಆಗಿದೆ. ಸೊ ಹಾಗಾಗಿ ಡಿನ್ನರ್ ಮೀಟ್ ಅನ್ನ ಆಯೋಜನೆ ಮಾಡಿರುವಂಥದ್ದು, ಅಥವಾ ಏನಾದರೂ ವಿಶೇಷತೆಯಿಂದ ಕೂಡಿದೆ? ಏನಾದರೂ ವಿಚಾರಗಳು ಚರ್ಚೆಗೆ ಬರುವಂತಹ ಒಂದು ಸಾಧ್ಯತೆಗಳಿದೆಯಾ ಪ್ರಸನ್ನ? ರೆಹಮಾನ್, ಕಾಂಗ್ರೆಸ್ ಸರ್ಕಾರಕ್ಕೆ ಇದೀಗ ಸಂಭ್ರಮದ ಜೊತೆಗೆ ಒಂದಷ್ಟು ಸವಾಲುಗಳು ಕೂಡ ಇದ್ದಾವೆ. 1 ವರ್ಷ ಪೂರೈಸಿದೀವಿ ಅನ್ನುವಂಥ ಒಂದು ಸಂಭ್ರಮ ಅಂತಂದರೆ, ಒಂದಷ್ಟು ಸಾಧನೆಗಳನ್ನ ಮಾಡಿದ್ದೀವಿ ಅಂತೇಳಿ ತಮ್ಮ ಬೆನ್ನನ್ನು ತಾವೇ ತಟ್ಕೊಳ್ತಾ ಇರುವಂತಹ ಕಾಂಗ್ರೆಸ್ಗೆ ಮುಂದಿನ ಒಂದಷ್ಟು ಬೆಳವಣಿಗೆಗಳು ರಾಜಕೀಯವಾಗಿ ಹೇಗೆ ತಿರುವನ್ನು ಪಡ್ಕೊಳ್ತಾವೆ ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳನ್ನ ಹಾಕಿಕೊಂಡು ಸಿದ್ಧತೆಗಳನ್ನ ಆರಂಭಿಸಬೇಕಂತ ಅನಿವಾರ್ಯತೆ ಕೂಡ ಇದೆ. ಈ ಕಾರಣಕ್ಕೋಸ್ಕರ ಇವತ್ತು 1 ವರ್ಷದ ಸಂಭ್ರಮದ ಆಚರಣೆಯ ನೆಪದಲ್ಲಿ ಡಿಕೆ ಶಿವಕುಮಾರ್ ಅವರು ಮತ್ತು ಸಿಎಂ ಸಿದ್ದರಾಮಯ್ಯನವರು ಸಚಿವರಿಗೆ ಔತಣಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಇವತ್ತು ರಾತ್ರಿ ಸರಿಯಾಗಿ 7 ಗಂಟೆಯಿಂದ ಔತಣಕೂಟ ಡಿಕೆ ಸುರೇಶ್ ಅವರ ನಿವಾಸದಲ್ಲಿ ಪ್ರಾರಂಭ ಆಗುತ್ತೆ. ಈ ಒಂದು ಔತಣಕೂಟದಲ್ಲಿ ಕೇವಲ ಔಪಚಾರಿಕ ಚರ್ಚೆಗಳಲ್ಲ, ಜೊತೆಗೆ ಮುಂದಿನ ರಾಜಕೀಯ ಲೆಕ್ಕಾಚಾರಗಳ ಬಗ್ಗೆಯೂ ಕೂಡ ಒಂದಷ್ಟು ತಂತ್ರಗಾರಿಕೆಯ ಚರ್ಚೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರದ ಚುನಾವಣೆ ಕೂಡ ಇರೋದ್ರಿಂದಾಗಿ ಲೋಕಸಭಾ ಚುನಾವಣೆಯ ಕಾವು ಮುಗಿದಿರಬಹುದು, ಆದರೆ ಉಳಿದಂತಹ ಚುನಾವಣೆಗಳ ಕಾವು ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಜೊತೆಗೆ 11 ವಿಧಾನ ಪರಿಷತ್ ಸ್ಥಾನಗಳಿಗೂ ಕೂಡ ಆಯ್ಕೆ ಮಾಡಬೇಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಒಂದು ವಿಧಾನ ಪರಿಷತ್ನ ಚುನಾವಣೆಯ ಹಿನ್ನೆಲೆಯಲ್ಲಿಯೂ ಕೂಡ ಸಚಿವರ ಜೊತೆಗೆ ಬಹುತೇಕ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ಫಲಿತಾಂಶದ ಆಧಾರದ ಮೇಲೆ ಕಾಂಗ್ರೆಸ್ನ ಸ್ಥಿತಿಗತಿಗಳು ಕೂಡ ನಿಂತಿದ್ದಾವೆ ಅಂತೇಳಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಅಕಸ್ಮಾತ್ ಲೋಕಸಭಾ ಫಲಿತಾಂಶ ಕಾಂಗ್ರೆಸ್ಗೆ ಪೂರಕವಾಗಿ ಬಂದಿದ್ದೇ ಆದರೆ ಯಾವುದೇ ರೀತಿಯ ಅಪಸ್ವರಗಳು ಸರ್ಕಾರದ ಮಟ್ಟದಲ್ಲಿ ಹೇಳೋದಿಲ್ಲ. ಆದರೆ ಅಕಸ್ಮಾತ್ ಸಿಂಗಲ್ ನಂಬರ್ ಡಿಜಿಟ್ಗೆ ಲೋಕಸಭೆಯ ಫಲಿತಾಂಶ ಸೀಮಿತ ಆಗಿದ್ದೇ ಆದರೆ, 5ರಿಂದ 6 ಸೀಟುಗಳಿಗೆ ಮಾತ್ರ ಕಾಂಗ್ರೆಸ್ ಸೀಮಿತ ಆಗಿದ್ದೇ ಆದರೆ ಬಹುತೇಕ ಕಾಂಗ್ರೆಸ್ನ ಸಚಿವರ ನಡುವೆ ಅಪಸ್ವರಗಳು ಹೇಳಬಹುದು. ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವಂಥ ಕೂಗು ಕೂಡ ಜೋರಾಗಿ ಕೇಳಬರಬಹುದು. ಈ ಎಲ್ಲ ಕಾರಣಕ್ಕೋಸ್ಕರ ಯಾವ ರೀತಿಯ ತಂತ್ರಗಾರಿಕೆಯನ್ನು ಮಾಡಬೇಕು ಅಂತೇಳಿ ಚರ್ಚೆ ಮಾಡೋದಕ್ಕೆ ಇವತ್ತಿನ ಡಿನ್ನರ್ ಮೀಟಿಂಗನ್ನು ಆಯೋಜನೆ ಮಾಡಲಾಗಿದೆ. ಫಲಿತಾಂಶದ ಬಗ್ಗೆ ಹಲವು ಮಂದಿ ಸಚಿವರಿಗೆ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ ಮತ್ತು ಫಲಿತಾಂಶ ಬಂದ ಮೇಲೆ ತಮ್ಮ ಸ್ಥಾನ ಅಬಾಧಿತ ಆಗಿರಬೇಕು, ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಬಾರ್ದು ಅನ್ನುವಂಥ ಮಾತುಗಳನ್ನು ಕೂಡ ಸಚಿವರು ಹೇಳ್ತಾ ಇದ್ದಾರೆ. ಈ ಎಲ್ಲ ಕಾರಣಕ್ಕೋಸ್ಕರ ಸಚಿವರನ್ನ ವಿಶ್ವಾಸಕ್ಕೆ ಪಡೆಯುವಂಥದ್ದು ಮತ್ತು ಮುಂದಿನ ಚುನಾವಣೆಗಳ ದೃಷ್ಟಿಯಿಂದ ಬೇಕಾದಂಥ ತಂತ್ರಗಾರಿಕೆಯನ್ನು ಮಾಡೋದಕ್ಕೆ ಇವತ್ತಿನ ಡಿನ್ನರ್ ಮೀಟಿಂಗನ್ನು ಆಯೋಜನೆ ಮಾಡಲಾಗಿದೆ. ಇದರ ಜೊತೆಗೆ ಪೆನ್ಡ್ರೈವ್ ಪ್ರಕರಣ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಒಂದಷ್ಟು ಮಸಿ ಅಂಟಿಸುವಂತಹ ಕೆಲಸ ಕೂಡ ನಡೀತಾ ಇದೆ. ಅದರಲ್ಲಿ ಸ್ವಯಂಕೃತ ಅಪರಾಧವೂ ಕೂಡ ಇದೆ. ಕೆಪಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಮಂದಿ ಕಾಂಗ್ರೆಸ್ನ ನಾಯಕರ ಹೇಳಿಕೆಗಳಿಂದಾಗಿ ಇಡೀ ಪ್ರಕರಣವೇ ದಿಕ್ಕು ತಪ್ಪಿ ಹೋಗ್ತಾ ಇದೆ ಅನ್ನುವಂಥ ರೀತಿಯ ವಿಶ್ಲೇಷಣೆಗಳು ಕೂಡ ನಡೀತಾ ಇದ್ದಾವೆ. ಈ ಕಾರಣಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಹೇಗೆ ಅದನ್ನು ಡಿಫೆನ್ಸಿವ್ ಗೇಮ್ ಆಗಿ ಆಟ ಆಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ಸಚಿವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಔತಣಕೂಟದ ಜೊತೆಗೆ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ರೆಹಮಾನ್.
ಓಕೆ, ಥ್ಯಾಂಕ್ ಯು ಪ್ರಸನ್ನ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.